ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಕುಬೇರನ ಬಗ್ಗೆ. ಕುಬೇರ ಶ್ರೀಮಂತಿಕೆಯ ಅಧಿದೇವತೆ ಅಂತೇಳಿ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಮತ್ತು ನಮ್ಮ ಧರ್ಮದಲ್ಲಿ ಕುಬೇರನನ್ನು ಪೂಜಿಸಲಾಗುತ್ತೆ. ಈ ಕುಬೇರ ಎಲ್ಲ ದೇವಾನುದೇವತೆಗಳಲ್ಲೂ ಸಹ ಅತ್ಯಂತ ಶ್ರೀಮಂತ ದೇವರು ಮತ್ತು ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿದವನು. ಇದೇ ಕಾರಣಕ್ಕಾಗಿ ಕುಬೇರನಿಗೆ ತ್ರಿಲೋಕಗಳಲ್ಲೂ ಸಹ ನನ್ನಷ್ಟು ಶ್ರೀಮಂತವಾದವನು ಮತ್ತು ನನ್ನಷ್ಟು ಸಂಪತ್ತನ್ನು ಹೊಂದಿದವನು ಯಾರೂ ಇಲ್ಲ, ನಾನೇ ಸಂಪತ್ತಿಗೆ ಅಧಿಪತಿ ಅನ್ನುವಂತಹ ಅಹಂಕಾರ ತುಂಬಿಕೊಂಡಿರುತ್ತೆ. ಈ ಒಂದು ಅಹಂಕಾರದ ಕಾರಣದಿಂದಾಗಿ ಕುಬೇರ ಎಲ್ಲ ದೇವಾನುದೇವತೆಗಳನ್ನು ಸಹ ಬಹಳಷ್ಟು ಕೀಳಾಗಿ ನೋಡ್ತಾ ಇರ್ತಾನೆ. ಈ ಒಂದು ಕಾರಣದಿಂದಾಗಿ ಎಲ್ಲ ದೇವಾನುದೇವತೆಗಳಿಗೂ ಸಹ ಇವನ ಅಹಂಕಾರವನ್ನು ಹೇಗಾದರೂ ಮುರಿಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಅದಕ್ಕೂ ಸಹ ಒಂದು ಸಮಯ ಬರುತ್ತೆ, ಆಗ ಈ ಕುಬೇರನ ಎಲ್ಲ ಅಹಂಕಾರ ಮಣ್ಣು ಪಾಲಾಗುತ್ತೆ ಅಂತೇಳಿ ದೇವಾನುದೇವತೆಗಳು ಕಾಯ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಕುಬೇರ ತನ್ನ ಮನೆಯಲ್ಲಿ ಎಲ್ಲ ದೇವಾನುದೇವತೆಗಳಿಗೂ ಸಹ ಔತಣಕೂಟವನ್ನು ಏರ್ಪಡಿಸಿರ್ತಾನೆ. ಈ ಔತಣಕೂಟಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಸಹ ಆಮಂತ್ರಿಸ್ತಾನೆ ಮತ್ತು ಶಿವಪಾರ್ವತಿಯನ್ನು ಸಹ ಆಮಂತ್ರಿಸ್ತಾನೆ. ಆದರೆ ಶಿವಪಾರ್ವತಿ ಯಾವುದೋ ಬೇರೆ ಒಂದು ಕೆಲಸದ ಕಾರಣದಿಂದಾಗಿ ಬರೋದಕ್ಕೆ ಆಗೋದಿಲ್ಲ. ಅವರ ಬದಲಾಗಿ ಅವರ ಉಪಸ್ಥಿತಿಯಲ್ಲಿ ಗಣೇಶನನ್ನು ಕುಬೇರನ ಔತಣಕೂಟಕ್ಕೆ ಕಳುಹಿಸ್ತಾರೆ. ಔತಣಕೂಟದಲ್ಲಿ ಭೋಜನ ಆರಂಭವಾಗುತ್ತೆ. ಆರಂಭವಾದಂತಹ ಮೊದಲ ಪಂಕ್ತಿಯ ಮೊದಲ ಸಾಲಿನಲ್ಲಿ ಮೊದಲೇ ಗಣೇಶ ಕೂತಿರ್ತಾನೆ. ಈ ರೀತಿಯಾಗಿದ್ದಾಗ ಔತಣಕೂಟದಲ್ಲಿ ತಯಾರು ಮಾಡಿರುವಂತಹ ಎಲ್ಲ ಊಟವನ್ನು ಮೊದಲು ಗಣೇಶನಿಗೆ ತಂದು ಬಡಿಸ್ತಾ ಇರ್ತಾರೆ. ಆಗ ಗಣೇಶ ಎಲ್ಲವನ್ನೂ ಸಹ ತಿಂದು ಮತ್ತೆ ಮತ್ತೆ ಆಹಾರವನ್ನು ಕೇಳ್ತಾನೆ ಇರ್ತಾನೆ. ಇದೇ ರೀತಿಯಾಗಿ ಗಣೇಶ ಕುಬೇರ ಏರ್ಪಡಿಸಿದಂತಹ ಔತಣಕೂಟದಲ್ಲಿ ಇರುವಂತಹ ಎಲ್ಲ ಆಹಾರವನ್ನು ಒಬ್ಬನೇ ತಿಂದು ಮುಗಿಸಿಬಿಡ್ತಾನೆ. ಇದರ ಜೊತೆಗೆ ಅವನ ಆಸ್ಥಾನದಲ್ಲಿ ಇರುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಸಹ ತಿಂದು ಹಾಕ್ತಾನೆ. ಇದಾದ ಮೇಲೆ ಇನ್ನೂ ಸಹ ನನ್ನ ಹಸಿವು ತೀರಿಲ್ಲ ಕುಬೇರ, ನೀನು ಔತಣಕೂಟಕ್ಕೆ ನನ್ನನ್ನು ಕರೆಸಿ ನನ್ನನ್ನು ಅರೆಹೊಟ್ಟೆಯಲ್ಲಿ ಕಳಿಸುವೆಯಾ? ಹೀಗಾದರೆ ಇದು ಸರಿಯಾಗುವುದಿಲ್ಲ, ನಾನು ಇನ್ನನ್ನೂ ಸಹ ತಿಂದು ಬಿಡುವೆ ಅಂತೇಳಿ ಕುಬೇರನ ಕಡೆಗೆ ಗಣೇಶ ಕ್ರೋಧದಿಂದ ಹೋಗ್ತಾನೆ. ಆಗ ಕುಬೇರ ಗಣೇಶನ ಕೈಯಿಂದ ತಪ್ಪಿಸಿಕೊಂಡು ಶಿವ ಮತ್ತು ಪಾರ್ವತಿಯರ ಬಳಿಗೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಶಿವನ ಬಳಿ ಬೇಡಿಕೊಳ್ತಾನೆ. ಮಹಾದೇವ, ಗಣೇಶನ ಹಸಿವು ಈಗಲೂ ಸಹ ನೀಗ್ತಾ ಇಲ್ಲ. ಇರುವಂತಹ ಎಲ್ಲ ಆಹಾರವನ್ನು, ಎಲ್ಲ ಧಾನ್ಯವನ್ನು ಮತ್ತು ಅರಮನೆಯಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಸಹ ತಿಂದು ಹಾಕಿದ್ದಾನೆ. ಆದರೂ ಸಹ ಗಣೇಶನ ಹಸಿವು ನೀಗ್ತಾ ಇಲ್ಲ ಮತ್ತು ಅವನು ನನ್ನನ್ನೇ ತಿಂತೀನಿ ಅಂತೇಳಿ ಬರ್ತಾ ಇದ್ದಾನೆ. ಆ ಒಂದು ಕಾರಣಕ್ಕಾಗಿ ನೀವು ನನ್ನನ್ನು ರಕ್ಷಣೆ ಮಾಡಿ ಮಹಾದೇವ ಅಂತೇಳಿ ಮಹಾದೇವರ ಮುಂದೆ ಕ್ಷಮೆಯಾಚಿಸಿ ಮಂಡಿ ಊರಿ ಕೂರ್ತಾನೆ. ಈ ಮಾತನ್ನು ಕೇಳಿದಂತಹ ಪರಶಿವ ಸುಮ್ಮನೆ ಕೂತು ಗಣೇಶ ಬರುವುದನ್ನೇ ಕಾಯ್ತಾ ಇರ್ತಾರೆ. ಯಾವಾಗ ಗಣೇಶ ಕೈಲಾಸ ಪರ್ವತವನ್ನು ಪ್ರವೇಶಿಸ್ತಾನೋ ಆಗ ಪರಶಿವ ತನ್ನ ಬಳಿ ಇರುವಂತಹ ಉರಿದ ಧಾನ್ಯಗಳನ್ನು ತನ್ನ ಕೈ ಒಂದು ಮುಷ್ಟಿಯಿಂದ ಗಣೇಶನಿಗೆ ಕೊಡ್ತಾನೆ. ಆ ಒಂದು ಮುಷ್ಟಿಯಲ್ಲಿ ಇರುವಷ್ಟು ಧಾನ್ಯವನ್ನು ತಿಂದಂತಹ ಗಣೇಶನ ಹಸಿವೆ ನೀಗುತ್ತದೆ. ಆಗ ಕುಬೇರನಿಗೆ ಅರಿವಾಗುತ್ತೆ, ನನ್ನ ಬಳಿ ಎಂಥ ಸಂಪತ್ತಿದ್ರೇನು, ಎಷ್ಟು ಸಂಪತ್ತಿದ್ರೇನು, ನನ್ನ ಮನೆಗೆ ನಾನು ಕರೆಸಿದಂತಹ ಒಬ್ಬ ಅತಿಥಿಗೆ ನನ್ನ ಕೈಲಿ ಹೊಟ್ಟೆ ತುಂಬ ಊಟ ಹಾಕೋದಕ್ಕೆ ಆಗೋದಿಲ್ಲ ಅಂತಂದರೆ ನಾನು ಈ ಇಡೀ ವಿಶ್ವದಲ್ಲಿ ಈ 3 ಲೋಕಗಳಲ್ಲೂ ಸಹ ಸಂಪತ್ಭರಿತವಾದಂತಹ ವ್ಯಕ್ತಿಯಾಗಲು ಸಾಧ್ಯವೇ ಇಲ್ಲ. ಅದು ಕೇವಲ ಪರಶಿವನಿಂದ ಮಾತ್ರ ಸಾಧ್ಯ ಅಂತೇಳಿ ತನ್ನ ಅಹಂಕಾರದ ಅರಿವಾಗಿ ಎಲ್ಲ ತಪ್ಪಂತ ಕುಬೇರ ತಿದ್ದಿಕೊಳ್ತಾನೆ. ಸ್ನೇಹಿತರೆ, ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ, ನಮ್ಮ ಬಳಿ ಎಷ್ಟೇ ಸಂಪತ್ತಿರಲಿ, ಎಷ್ಟೇ ದುಡ್ಡಿರಲಿ, ಅದನ್ನು ನಾವು ನನ್ನ ಬಳಿ ದುಡ್ಡಿದೆ, ನನ್ನ ಬಳಿ ಸಂಪತ್ತಿದೆ ಅಂತೇಳಿ ಯಾವತ್ತು ತೋರಿಕೆಗಾಗಿ ಅದನ್ನು ಉಪಯೋಗಿಸ್ಕೋಬಾರ್ದು. ಅದು ಇತ್ತು ಅಂತಂದರೆ ಅದು ನೀವು ದುಡಿದಿದ್ದರಿಂದ ಬಂದಿರುತ್ತೆ, ನೀವು ಶ್ರಮಪಟ್ಟಿದ್ದಕ್ಕಾಗಿ ಬಂದಿರುತ್ತೆ. ಅದನ್ನು ಗೌರವಿಸಿ ಮತ್ತು ಅಸಹಾಯಕರಿಗೆ ಆದಷ್ಟು ಸಹಾಯ ಮಾಡಿ. ಅದನ್ನು ಬಿಟ್ಟು ನನ್ನ ಬಳಿ ದುಡ್ಡಿದೆ ಅಂತೇಳಿ ಅಸಹಾಯಕರನ್ನು ಹೀನಾಯವಾಗಿ ನೋಡೋದು, ಅವರನ್ನು ನಿಂದಿಸೋದು, ಈ ರೀತಿಯಾಗಿ ಮಾಡಿದ್ರೆ ಇದನ್ನು ಯಾರೂ ಸಹ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಸಾಧ್ಯವಾದಷ್ಟು ನೀವು ದುಡಿದಿರುವಂತಹ ದುಡ್ಡಲ್ಲಿ, ನೀವು ಶ್ರಮಿಸಿದಂತಹ ದುಡ್ಡಲ್ಲಿ ಅಸಹಾಯಕರಿಗೆ ಸಹಾಯ ಮಾಡಿ ನೀವು ಶಿವನ ಕೃಪೆಗೆ ಪಾತ್ರರಾಗ್ತೀರಾ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹರ ಹರ ಮಹಾದೇವ.